Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಕೇಸ್ ಆರಂಭದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಕೇಸ್ ಆರಂಭದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು? ಹಾಗಾದ್ರೆ ಎಲ್ಲ ಗೊತ್ತಿತ್ತಲ್ಲ. ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಿದೆ ಜನ ಗಮನಿಸ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಅಮಾಯಕರ ಹತ್ಯೆ ನಡೀತಾ ಇದೆ. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಸಿಬಿಐಗೆ ವಹಿಸೋದಕ್ಕೆ ಆಗ್ರಹಿಸಿದ್ದೇವೆ. ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನ ಮರ್ತಿಲ್ಲ, ತನ್ನ ಕೆಲಸ ಮಾಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲೇ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇತ್ತಲ್ಲ, ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯದ ಎಲ್ಲ ಸಚಿವರ ಬಗ್ಗೆ, ಎಲ್ಲ ಸಚಿವಾಲಯ ಬಗ್ಗೆ ಮಾತನಾಡೋದು, ಎಲ್ಲ ಡಿಪಾರ್ಟ್ಮೆಂಟ್ ಮಾತಾಡೋದು ಬದಿಗಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಎಷ್ಟು ನಮ್ಮ BJP ಕಾರ್ಯಕರ್ತರ ಮೇಲೆ ಹತ್ಯೆ ಆಗ್ತಾಯಿದೆ, ಅಮಾಯಕರ ಹತ್ಯೆ ಆಗ್ತಾಯಿದೆ, ಅದ್ರ ಕಡೆ ಗಮನಿಸಲಿ. ಇವತ್ತು ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಏನು ತನಿಖೆ ನಡೀತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ, ಇವತ್ತು ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು BJP ಅವತ್ತಿಂದನೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಇದನ್ನು CBI ತನಿಖೆ ಮಾಡಬೇಕು ಅಂತೇಳಿ. ಈ ರೀತಿ ಉಡಾಫೆ ಮಾತುಗಳನ್ನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಯಾವ ದಿಕ್ಕಿನಲ್ಲಿ ಇದು ಆದೇಶವನ್ನು ಮಾಡಬೇಕು ಈಗಾಗಲೇ ಮಾಡೇ ಇದೆ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನೇನು ಮರ್ತಿಲ್ಲ. ಆದರೆ ಇವತ್ತು ಇದಿರ್ತಕ್ಕಂಥ ಪ್ರಶ್ನೆ, ಕಳೆದ ಮೇ 22ನೇ ತಾರೀಕು ಪ್ರಕರಣ ಬಯಲಿಗೆ ಬಂದಾಗ 6-7 ದಿನ ಒಂದು ವಾರದ ಕಾಲ ಏನು ಮಾಡ್ತಾಯಿತ್ತು ರಾಜ್ಯ ಸರ್ಕಾರ, ಯಾಕೆ ಎಚ್ಚೆತ್ತುಕೊಳ್ಳಲಿಲ್ಲ? ಇದು ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಮೊದಲು ರಾಜ್ಯ ಸರ್ಕಾರ ಉತ್ತರ ಕೊಡಲಿ. ಮಾನ್ಯ ಸಚಿವರಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಪೆನ್ಡ್ರೈವ್ ಪಿತಾಮಹ HDK ಯಿಂದ KN ರಾಜಣ್ಣ ಅವರೇ ಚಾರ್ಜ್ ಶೀಟ್ ಹಾಕಲಿ ಅಂತ CT ರವಿ ಟಾಂಗ್ ಕೊಟ್ಟಿದ್ದಾರೆ. KN ರಾಜಣ್ಣ ಹೇಳಿದ್ರು ಪೆನ್ಡ್ರೈವ್ ಪಿತಾಮಹ HDK ಅಂತ, ಆದ್ರೆ ಅದಕ್ಕೆ CT ರವಿ ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ಅವರೇ ಚಾರ್ಜ್ ಶೀಟ್ ಹಾಕಲಿ ಅಂತ. ಪ್ರಕರಣವನ್ನ ರಾಜಕೀಯಕ್ಕೆ ದುರ್ಬಳಕೆ ಮಾಡಿಕೊಳ್ಳಬಾರದು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೀಬೇಕು, SIT ಅವರು ರಾಜಣ್ಣರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲಿ. CT ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪೆನ್ಡ್ರೈವ್ ಪಿತಾಮಹ HDK ಅಂತ KN ರಾಜಣ್ಣ ಇಲ್ಲಿ ಹೇಳಿಕೆ ನೀಡಿರ್ತಾರೆ. ಇದಕ್ಕೆ CT ರವಿ ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ಅವರೇ ಚಾರ್ಜ್ ಶೀಟ್ ಅನ್ನ ಹಾಕಲಿ, ಪ್ರಕರಣವನ್ನ ರಾಜಕೀಯಕ್ಕೆ ದುರ್ಬಳಕೆ ಮಾಡ್ಕೊಳ್ಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. SIT ಯಾಕೆ, ರಾಜಣ್ಣನೇ ಚಾರ್ಜ್ ಶೀಟ್ ರಿಪೋರ್ಟ್ ಕೊಟ್ಬಿಡ್ಲಿ. ಎಲ್ಲ ಮಾಹಿತಿ ಅವರಿಗೆ ಗೊತ್ತಿದೆಯಲ್ಲ, ಅವರೇ ಚಾರ್ಜ್ ಶೀಟ್ ಹಾಕಿಬಿಡಲಿ. ಇದನ್ನು ರಾಜಕೀಯ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕಾಗಿಯೇ ಹೇಳ್ತಾ ಇದ್ದೀವಿ, ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ನಡೀಬೇಕು ಅಂಥೇಳಿ. ಇವರು ರಾಜಕಾರಣಕ್ಕೋಸ್ಕರ ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ. ಹೀಗೆ ರಾಜಣ್ಣ ಈಸ್ ಕ್ಯಾಬಿನೆಟ್ ಮಿನಿಸ್ಟರ್, SIT ರಿಪೋರ್ಟೇ ಕೊಟ್ಟಿಲ್ಲ, ಆಗ ಮುಂಚೆನೇ ಪಿತಾಮಹ ಅಂತ ಹೇಳ್ತಾರೆ ಅಂತ ಹೇಳಿದರೆ ಹಿ ಹ್ಯಾಸ್ ಎ ಇನ್ಫಾರ್ಮೇಷನ್. ಹಾಗಾಗಿ ಎನ್ಕ್ವೈರಿ SIT ರಾಜಣ್ಣನ್ನೇ ಎನ್ಕ್ವೈರಿಗೆ ಒಳಪಡಿಸ್ಬೇಕು. SIT ಯಾಕೆ, ರಾಜಣ್ಣ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.